ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಡೈಲಿ ವ್ಲಾಗ್ ಚಾಲೆಂಜಿನ 14ನೇ ದಿನ. ಇವತ್ತು ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು 144 ವರ್ಷಕ್ಕೊಂದ್ಸಲ ಆಗುವಂತಹ ಕುಂಭಮೇಳ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಸ್ಟಾರ್ಟ್ ಆಗಿ ಶಿವರಾತ್ರಿ ಹಬ್ಬದ ತನಕನೂ ನಡೆಯುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅನ್ನೋದೇ ಒಂದು ಪುಣ್ಯದ ವಿಷಯ. 144 ವರ್ಷಕ್ಕೊಂದ್ಸಲ ಬರುತ್ತೆ ಅಂತಂದರೆ ಆ ವರ್ಷದಲ್ಲಿ ನಾವು ಇದ್ದೀವಿ ಅನ್ನೋದೇ ನಮಗೊಂದು ಖುಷಿ ಒಂದು ವಿಷಯ ಅಂತ ಹೇಳ್ಬೋದು. ಹಾಗೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು 2 ಕಾಯಿ ತೊಗೊಂಡಿದ್ದೆ. ಅದಕ್ಕೆ ಒಂದು 100 ಗ್ರಾಮಷ್ಟು ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಕಸಕಸೆ ತೊಗೊಂಡಿರ್ತೀನಿ. ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ಚೆನ್ನಾಗಿ, ನಾನು ಮಿಕ್ಸಿ ಹಾಕೊಂಡ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಕೈಯಲ್ಲೇ ಕುಟ್ಕೊಂಡು ಮಾಡ್ಕೊಳ್ತೀನಿ. ಮೊದಲಿಗೆ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಸರಿಯಾಗಿ ಕೊಬ್ಬರಿನ ನಾನು ಗ್ರೈಂಡ್ ಮಾಡಿಕೊಂಡೆ. ನಂತರ ಪಾಕ ಮಾಡ್ಕೊಳ್ತೀನಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೆಲ್ಲಕ್ಕೆ. ನಂತರ ಸ್ವಲ್ಪ ಕುದ್ದಾದ್ಮೇಲೆ ನಾನು ಶೋಧಿಸ್ಕೊಳ್ತೀನಿ. ಏನಕ್ಕೆ ಅಂತಂದರೆ ಕಸ ಕಡ್ಡಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಪಾಕ ಎಲ್ಲ ಮಾಡ್ಕೊಂಡಾದ್ಮೇಲೆ ಶೋಧಿಸ್ಕೊಳ್ತೀನಿ. ಉಂಡೆ ಬೆಲ್ಲ ತಗೊಂಡ್ರೆ ಶೋಧಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ಏನು ಆ ಥರ ಕಸ ಕಡ್ಡಿ ಏನಿರೋದಿಲ್ಲ. ಅಚ್ಚ ಬೆಲ್ಲ ತಗೊಂಡ್ರೆ ಅಷ್ಟೇ ಶೋಧಿಸ್ಕೋಬೇಕಾಗುತ್ತೆ. ನಾನು ಅಚ್ಚ ಬೆಲ್ಲ ತೊಗೊಂಡಿದ್ದೆ, ಹಾಗಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಕಸ ಕಡ್ಡಿ ಎಲ್ಲ ಬಂದುಬಿಡುತ್ತೆ. ಒಂದೊಂದು ಸತಿ ಕಬ್ಬಿಣದ ಮಳೆಗಳೆಲ್ಲ ಇರ್ತವೆ. ಒಂದೊಂದು ಸಲ ನಾನು ಎಷ್ಟೋ ಸಲ ನೋಡಿದ್ದೀನಿ. ಹಾಗಾಗಿ ನಾನು ಈ ರೀತಿ ಶೋಧಿಸ್ಕೊಂಡ್ಬಿಡ್ತೀನಿ. ಒಂದು ಪಾಯಸ ಮಾಡೋದಾಗಲಿ, ಒಂದು ಹೋಳ್ಗೆ ಮಾಡೋದಾಗಿರಲಿ, ಏನೇ ಒಂದು ಇದ್ದರೆ ನಾನು ಈ ಥರ ಶೋಧಿಸ್ಕೊಬಿಡ್ತೀನಿ. ಮತ್ತು ಆ ಪಾತ್ರೆನೇ ತೊಳೆದ್ಬಿಟ್ಟು ನಾನು ಮತ್ತೆ ಆ ಪಾಕ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಕಾಯಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಕಾಯಿನ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಕಸಕಸೆನ ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲೇ ಉರಿ ಇಟ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹೂರಣ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ಕಲರ್ ಬಂದರೆ ಸಾಕು. ಹಿಟ್ಟು ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ. ಈ ರೀತಿ ನೆಂದಿದೆ. ಈಗ ಹೋಳಿಗೆ ಮಾಡ್ಕೊಳ್ತೀನಿ ನಾನು ಸ್ವಲ್ಪನೇ ತಗೊಂಡು. ಹೋಳಿಗೆ ಮಾಡೋದಕ್ಕೆ ಎಣ್ಣೆ ಕವರ್ ಇರುತ್ತಲ್ಲ, ಅದನ್ನು ಬಳಸ್ಕೊಂಡೆ. ಅದಾದರೆ ಚೆನ್ನಾಗೇ ಬರುತ್ತೆ ಅಂತ ಅಂದ್ಬಿಟ್ಟು. ಹೋಳಿಗೆ ಕವರೆಲ್ಲ ಸಿಗುತ್ತೆ, ನನಗೆ ಅದರಲ್ಲಿ ಮಾಡ್ಕೊಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಕವರಲ್ಲಿ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಅದ್ರಾಗೆ ಬೇಗ ನೀಟಾಗಿ ಬರುತ್ತೆ ಹೋಳಿಗೆ. ಹಾಗಾಗಿ ಕಿತ್ಕೊಳ್ಳೋದಿಲ್ಲ ಎಲ್ಲೂ. ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಅಂತ ಅಂದರೆ, ಪ್ರತಿಯೊಂದು ಹಬ್ಬದಲ್ಲಿ ನಾವು ಏನು ತಿಂತೀವೋ ಸೀಸನಿಗೆ ತಕ್ಕಂಗೆ ತಿನಿಸುಗಳಾಗಿರ್ತವೆ. ಏನಕ್ಕೆ ಅಂದರೆ ಈಗ ಚಳಿಗಾಲ, ಒಣ ಚರ್ಮ, ಅದಕ್ಕೆ ಅಂತಲೇ ಎಳ್ಳು ಬೆಲ್ಲ ಈ ರೀತಿ ತಿನ್ನಿ ಅಂತ ಅಂದ್ಬಿಟ್ಟು ಅದೇ ಥರ ತಿನಿಸುಗಳನ್ನು ಮಾಡಿದ್ದಾರೆ ಅಲ್ವಾ. ಎಷ್ಟು ಅದು ಗ್ರೇಟ್ಫುಲ್ ಅಂತ ಹೇಳ್ಬೋದು. ಎಳ್ಳು ಸಹ ಎಣ್ಣೆ ಅಂಶ, ಹಾಗೆ ಶೇಂಗಾ ಸಹ ಎಣ್ಣೆ ಅಂಶ, ಹಾಗೆ ನಾವು ಪ್ರಸಾದಕ್ಕೆ ಕೊಬ್ಬರಿನೂ ಇಡ್ತೀವಿ, ಅದು ಎಣ್ಣೆ ಅಂಶ. ಎಷ್ಟು ಚೆನ್ನಾಗಿ ಪದ್ಧತಿನ ಮಾಡಿದ್ದಾರೆ.
ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ. ಹಾಗೆ ರಂಗೋಲಿನೂ ಸಹ ಮನೆ ಮುಂದುಗಡೆ ತುಂಬ ಚೆನ್ನಾಗಿ ಬಿಟ್ಟಿರ್ತಾರೆ. ಕಲರ್ಫುಲ್ಲಾಗಿ ರಂಗೋಲಿ ಬಿಟ್ಟಿರ್ತಾರೆ. ನಾನಂತೂ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಮ್ಮರ ಮನೆಯಲ್ಲಿ ಭಾಳ ಒಳ್ಳೊಳ್ಳೆ ರಂಗೋಲಿ ಬಿಡ್ತಾ ಇದ್ದೆ ಮನೆ ಮುಂದೆ. ನಮ್ಮ ಓಣಿ ತುಂಬಾ ಒಳ್ಳೊಳ್ಳೆ ರಂಗೋಲಿ ನೋಡೋದಕ್ಕೆ 2 ಕಣ್ಣು ಸಾಲದಾಗದು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಥರ ರಂಗೋಲಿ ಇರೋದು. ನೋಡಿ ರೆಡಿಯಾಗಿದೆ ಕಾಯಿ ಹೋಳಿಗೆ, ತುಂಬಾ ಚೆನ್ನಾಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಮತ್ತೆ ಮುಂದಿನ ಒಳಗೆ ಸಿಗೋಣ. ಟೇಕ್ ಕೇರ್, ಬಾಯ್.